ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಕರ್ತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ಪ್ರಿಯರೇ, ಈ ದಿನದ ವಾಕ್ಯವನ್ನ ನಾವು ನೋಡಿಕೊಳ್ಳೋಣ. ಕೀರ್ತನೆಗಳು 34ನೇ ಅಧ್ಯಾಯ 18 ಮತ್ತು 19ನೇ ವಚನದಲ್ಲಿ ನಾವು ಓದುವವರಾಗೋಣ. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಪ್ರೀತಿಯ ದೇವಜನರೇ, ಇವತ್ತು ದೇವರ ವಾಕ್ಯವು ನಿಮ್ಮೊಂದಿಗೆ ಮಾತನಾಡುವಂಥದ್ದಾಗಿದೆ. ಏನೆಂದರೆ, ಮುರಿದ ಮನಸ್ಸುಳ್ಳವರಿಗೆ ದೇವರು ನೆರವಾಗುತ್ತಾನೆ ಎಂಬುದಾಗಿ. ನೀವು ಮುರಿದ ಮನಸ್ಸುಳ್ಳವರಾಗಿದ್ದೀರಾ? ಜೀವನದಲ್ಲಿ ನೀವು ಕುಗ್ಗಿ ಹೋಗಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕುರಿತಾಗಿ ನಿಮಗೆ ಚಿಂತೆ ಇದೆಯಾ? ಸಾಲ ಸಮಸ್ಯೆಗಳಿಂದ ನೀವು ಬಳಲುತ್ತಾ ಇದ್ದೀರಾ? ಆದರೆ ದೇವರು ಇವತ್ತು ಆತನ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಬಲಪಡಿಸುವವನಾಗಿದ್ದಾನೆ. ಏನೆಂದರೆ, ಮುರಿದ ಮನಸ್ಸುಳ್ಳವರಿಗೆ ನಾನು ನೆರವಾಗ್ತೇನೆ ಎಂಬುದಾಗಿ, ಕುಗ್ಗಿ ಹೋದವರನ್ನ ಉದ್ಧಾರ ಮಾಡ್ತೇನೆ ಎಂಬುದಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ನೀವು ಯಾವಾಗಲೂ ದೇವರಲ್ಲಿ ಮೊರೆ ಇಡುವಾಗ ನಿಮಗೆ ಸಂಭವಿಸುವ ಅನೇಕ ಕಷ್ಟಗಳಿಂದ ಆತನು ನಿಮ್ಮನ್ನ ಬಿಡಿಸುವವನಾಗಿದ್ದಾನೆ. ಪ್ರಿಯರೇ, ಸತ್ಯವೇದದಲ್ಲಿ ಇನ್ನೊಂದು ಕಡೆ ನಾವು ನೋಡ್ತೇವೆ, ನೀತಿವಂತನು 7 ಸಾರಿ ಬಿದ್ದರೂ ಪುನಃ ಅವನು ಏಳುವನೆಂಬುದಾಗಿ. ಹಾಗೆ ನೀತಿವಂತರಾದ ನಾವು ದೇವರಲ್ಲಿ ನಾವು ದೃಢವಾಗಿ ನಿಲ್ಲುವಾಗ, ನಮಗೆ ಅನೇಕ ಕಷ್ಟಗಳಲ್ಲಿ ನಾವು ಬಿದ್ದು ಹೋಗಿರುವಾಗ, ಮತ್ತೆ ಏಳಲಾರದ ಸಮಸ್ಯೆಯಿಂದ ನಾವು ಬಳಲುವಾಗ ಕರ್ತನು ಮತ್ತೆ ನಮ್ಮನ್ನ ಮೇಲಕ್ಕೆತ್ತುವವನಾಗಿದ್ದಾನೆ. ಪ್ರಿಯರೇ, ನಿಮಗಿರುವಂತಹ ಕಷ್ಟಗಳ ಕುರಿತಾಗಿ ನೀವು ಬೇಸತ್ತು ಹೋಗಬೇಡಿರಿ. ನಿಮಗಿರುವಂತಹ ಚಿಂತೆಗಳ ಕುರಿತಾಗಿ ನೀವು ಮುರಿದು ಹೋಗಬೇಡಿರಿ. ಯಾಕಂದರೆ ದೇವರು ಪುನಃ ನಿಮ್ಮನ್ನ ಕಟ್ಟುವವನಾಗಿದ್ದಾನೆ, ಪುನಃ ನಿಮ್ಮನ್ನ ಮೇಲಕ್ಕೆ ತರುವವನಾಗಿದ್ದಾನೆ. ಪ್ರತಿ ಕ್ಷಣವೂ ಪ್ರತಿದಿನವೂ ಆತನು ನಿಮ್ಮನ್ನ ಕಾಯುವವನಾಗಿದ್ದಾನೆ. ಪ್ರಿಯರೇ, ನೀವು ಯಾವಾಗಲೂ ಎಡಬಿಡದೆ ಆತನಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆಯನ್ನ ಮಾಡಿರಿ. ನಿಮ್ಮ ಪ್ರಾರ್ಥನೆಯನ್ನ ದೇವರು ಕೇಳುವವನಾಗಿದ್ದಾನೆ. ನೀವು ಎಂದಿಗೂ ನಿರಾಶ್ರಿತರಾಗಬೇಡಿರಿ. ದೇವರು ನಿಮ್ಮ ನಿರೀಕ್ಷೆಯನ್ನ ಒಂದಲ್ಲ ಒಂದು ದಿನ ಮೇಲಕ್ಕೆ ತರುವವನಾಗಿದ್ದಾನೆ. ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ, ನಿಮ್ಮೊಂದಿಗಿರಲಿ. ಆಮೇನ್.